ನಮಾಮಿ ಶಂಕರ. ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಈ ಒಂದು ಗುರು ಪುಷ್ಯಾಮೃತ ಯೋಗದ ಕಟ್ಟಕಡೆಯ ಸಂಚಿಕೆ ಮೀನರಾಶಿಗೆ ಹೇಗಿದೆ? ಪೂರ್ವ ಪುಣ್ಯ ಸ್ಥಾನದಲ್ಲಿ ಬಂದಿದೆ. ಪೂರ್ವ ಪುಣ್ಯ, ಪೂರ್ವ ಜನ್ಮದ ಪುಣ್ಯ ಒಂದೊಂದು ಮನೆಗೂ ಒಂದೊಂದಿದೆ. ತನುಭಾವ, ನೀವು ಹುಟ್ಟಿರೋದು ಯಾವ ಲಗ್ನ ಅನ್ನೋದು ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಏನೇ ಮಾಡಿ, ಮೀನ ಲಗ್ನದಲ್ಲಿ ಹುಟ್ಟಿದಿರಿ ಇಲ್ಲ ಮೀನ ರಾಶಿಲಿ, ಯು ಆರ್ ಎ ಪಬ್ಲಿಕ್ ಪರ್ಸನ್. ನಿಮಗೆ ಗೊತ್ತಿಲ್ಲದೆಯೇ ನೀವೊಂದು 4 ಜನಕ್ಕೆ ಅನ್ನ ಆದ್ರೂ ಹೇಳ್ತೀರಿ. ಹೌದು ಅಲ್ವೋ ಹೇಳಿ? ಅನ್ನಪ್ರಿಯರು. ಪೂರ್ವ ಪುಣ್ಯ ಸ್ಥಾನ ಯಾವುದು? ಕಟಕರಾಶಿ. ನಿಮ್ಗೆ ಅನ್ನ ಹೇಳೋದು ಅಂದ್ರೆ ತುಂಬಾ ಇಷ್ಟ. ಯಾರಿಗಾದ್ರೂ ಒಂದು ಪುಟ್ಟ ಸಹಾಯ, ಒಂದು ಬಾರ ಊಟ ಮಾಡೋ, ಕರ್ಕೊಂಡು ಊಟ ಆದ್ರೂ ಮಾಡಿಸ್ತೀರಿ. ಅನ್ನಬ್ರಹ್ಮರು, ಜ್ಞಾನ ಬ್ರಹ್ಮರು. ನಿಮಗ್ ಗೊತ್ತಿಲ್ದಿರೋದಿಲ್ಲ. ಜನ್ಮದ ಗುರು ಲಗ್ನ ಅಲ್ವಾ, ಹೆಲ್ಪಿಂಗ್ ನೇಚರ್ ಅನ್ನೋದು ನಿಮಗೆ ಬರುತ್ತೆ. ಬಟ್ ಹೆಲ್ಪ್ ಮಾಡೋಕ್ ಮೊದಲು ಎಲ್ರು ಹೆಲ್ಪ್ ಮಾಡಲ್ಲ ಮಕ್ಕಳೇ, ಬರೋಲ್ಲ. ಅವನ್ ಹೆಲ್ಪಿಂಗ್ ಕೊಡೋದು, ಮಾಡೋದು, ನಿಲ್ಲೋದು, ಓಡೋದು, ಅದೊಂದು ಅದ್ಭುತ. ಎಲ್ರಿಗೂ ಕೊಡುವುದಿಲ್ಲ. ಅದಕ್ಕೆ ಲಗ್ನ, ತನುಭಾವ, ಯಾವ ಲಗ್ನದಲ್ಲಿ ಹುಟ್ಟಿದ್ದಾರೆ. ಗುರು ಬಂದು ಕೊಡೋದು, ಜ್ಞಾನ ಕೊಡೋದು, ಬದುಕು ಕೊಡೋದು, ಜೀವನ ಕೊಡೋದು, ಇವೆಲ್ಲದಕ್ಕೂ ಕಾರಕತ್ವ. ತಮ್ಮ ಮನೆ ತೂತು ಇನ್ನೊಬ್ರ ಮನೆಗೆ ನಿಲ್ತಾರ ಅವ್ರು. ತಾನ್ ತಿಂದಿದಿನ ಇಲ್ವಾ, ಅದು ಆಗಬೇಕು ಅವ್ರಿಗೆ ಅಂತ ಒಂದು ಬಾಧೆ ಇಟ್ಬಿಟ್ಟಿರ್ತಾನೆ. ಯಾಕೆ ಹೇಳಿ? 12ನೇ ಮನೆ ಅಧಿಪತಿ ಕರ್ಮಾಧಿಪತಿ, ಲಾಭಾಧಿಪತಿ ಪ್ಲಸ್ ವ್ಯಯಾಧಿಪತಿ. ನಿಮ್ಮನ್ನ ಅಷ್ಟು ಹೊಡೆದಿರ್ತಾನೆ, ಅಷ್ಟು ಎಳೆದಿರ್ತಾನೆ. ಹೇಳಿ ಕರೆಕ್ಟಾಗಿ. ಮೀನ ಲಗ್ನದಲ್ಲಿ ನೀವು ಹುಟ್ಟಿದ್ದರೆ 100% ನಿಮ್ಮನ್ನ ಬಂದು ಫುಟ್ಪಾತ್ ಅಲ್ಲಿ ಮಲಗಿಸಿರೋಲ್ಲ, ಭಿಕ್ಷೆ ಬೇಡಿಸಿರೋಲ್ಲ, ಇವೆರಡು ಬಿಟ್ಟು ಇನ್ನೆಲ್ಲ ಮಾಡಿಸಿರ್ತಾನೆ. ಆಮೇಲೆ ಮೋಸ ಮಾಡಿ ನೀವು ಮಾತ್ರ ಬದುಕೋಲ್ಲ. ಲೆಕ್ಕಾಚಾರವಾಗಿ ಬದುಕ್ತೀರಿ. ಯಾಕಂದ್ರೆ ಬುಧ ನಿಮಗೆ ಕೇಂದ್ರಾಧಿಪತಿ, ಲೆಕ್ಕಾಚಾರದ ವ್ಯಕ್ತಿ. ದುಡ್ಡು ಉಳಿಸೋದು ಅನ್ನೋದು ನಿಮಗೆ ಒಂದು ರಕ್ತಗತವಾಗಿ ಬಂದಿರುತ್ತೆ, ಬಟ್ ಉಳಿಸೋಕ್ ಬಿಡೋದಿಲ್ಲ. ಗುರು ಕೊಡೋದಲ್ವಾ. ಯಾವುದೋ ರೂಪದಲ್ಲಿ ಶನಿ ಬೇರೆ ನಿಮಗೆ ಲಾಭಾಧಿಪತಿಯಾಗಿಯೂ ಬಂದು ವ್ಯಯಾಧಿಪತಿಯೂ ಆಗೋದ್ರಿಂದ ನಿಮಗೆ ಅದನ್ನ ಆ ಖರ್ಚಿನ ಭಾವದಲ್ಲಿ ತಂದು ನೆಲೆಸ್ತಕ್ಕಂಥದ್ದಾಗುತ್ತೆ. ಹೇಗೇ ಮಾಡಿ, ಹೆಂಗೇ ಮಾಡಿ ನಿಮಗೊಂದು ಖರ್ಚು ಡಿಫಾಲ್ಟ್ ಅಲ್ಲಿ ಇರುತ್ತೆ. ನೀವು ಏನೇನೋ ಮಾಡ್ತೀರಿ. ನಿಮ್ಮಿಂದ ಸಹಾಯ ಪಡೆದವರು ಎಷ್ಟು ಮೀನ ಲಗ್ನದವರು ಹೇಳಿ ನೋಡೋಣ. ಯಾರಿಗೂ ಯಾವುದೋ ರೂಪದಲ್ಲಿ. ಇನ್ನೊಂದು ವಿಚಿತ್ರ ಏನು ಗೊತ್ತಾ? 12ನೇ ಮನೆ ಅಧಿಪತಿ ಶನಿ ಆಗಿರೋದ್ರಿಂದ ನೀವು ಮಾಡಿರೋ ಸಹಾಯ ನಿಮಗೆ ಗೊತ್ತಿರೋಲ್ಲ. ಅಷ್ಟು ಮಾಡಿರ್ತೀರಿ. 100% ಮೀನ ರಾಶಿಯವರ ಸುತ್ತಮುತ್ತಲು 10 ಜನ ಅನ್ನ ತಿಂದಿರ್ತಾರೆ ಪಕ್ಕ. ಯಾರಿಗೋ ನೆರಳಾಗಿರ್ತೀರಿ. ಅದೊಂದು ಕಾದಿದ್ದು ಒಂದು ಮರವಾಗಿ ಅದು ಹಣ್ಣು ಕೊಡಬೇಕು. ಅದುವೇ ಗುರು ಪುಷ್ಯಾಮೃತ ಯೋಗ. ಕರೆಕ್ಟಾಗಿ ಹೇಳಿ, ಈ ಒಂದು ಜೂನ್ 18ರಿಂದ ನಿಮ್ಮ ಮನೆಯಲ್ಲಿ ಶುಭ ಕಾರ್ಯಗಳು ನಡೆದಿದ್ದಾವ ಇಲ್ವಾ? ಅದಕ್ಕೆ ಮೊದಲೇ 10 ದಿನ ಮೊದಲಿಂದಲೇ ಆರಂಭ ಆಗಿರುತ್ತೆ. ಏನಾದ್ರೂ ಒಂದು ಬಂಗಾರವೋ, ದುಡ್ಡೋ, ಸಹಾಯವೋ, ವ್ಯವಹಾರ ಚಿಕ್ಕಗಳಿಂದ ಹೊರಗಡೆ ಬಂದಿರ್ತೀರಿ. ಹಣಕಾಸಿನ ಚಿಕ್ಕಗಳಿಂದ ಹೊರಗಡೆ ಬರ್ತೀರಿ. ಮನೆಯಲ್ಲಿ ಸಂಗಾತಿ, ಮಗು, ಮದುವೆ ಇಲ್ಲದವ್ರಿಗೆ ಮದುವೆ, ಕುಟುಂಬವಿಲ್ಲದವ್ರಿಗೆ ಕುಟುಂಬ. ಗುರು ಬೇರೆ ಪಂಚಮಕ್ಕೆ ಬೇರೆ ಬಂದಿದೆ. ಪೂರ್ವ ಪುಣ್ಯ ಸ್ಥಾನಾಧಿಪತಿ ಚಂದ್ರನ ಮನೆಯಲ್ಲಿ ಗುರು ಪುಷ್ಯಾಮೃತ ಯೋಗ ನಡೆಯೋದು ಅಂತ ಹೇಳ್ದ ಅಂದ್ರೆ ಇದು ಹೆಂಗೆ ಅಂದ್ರೆ ಚಿರೋಟಿ, ಅದ್ರ ಮೇಲೆ ಲಾಡು, ಅದ್ರ ಮೇಲೆ ಪಾಯಸ, ಅದ್ರ ಮೇಲೆ ತುಪ್ಪ. ಅಬಾ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 . ದಶಾಭುಕ್ತಿಗಳು ಫೇವರಬಲ್ ಆಗಿತ್ತು ಅಂದ್ರೆ ಮೀನ ಲಗ್ನದವರು ರಾಜ್ಯವಾಳಬೇಕು. ಯಾಕೆಂದ್ರೆ ನಿಮಗ್ ನೋಡಿ, ಆ ಗುರು ಪುಷ್ಯಾಮೃತ ಯೋಗ ನಡೆಯಬೇಕಾದ್ರೆ ಧನಾಧಿಪತಿಯಾದಂಥ, ಭಾಗ್ಯಾಧಿಪತಿಯಾದಂಥ, ತ್ರಿಕೋಣಾಧಿಪತಿಯಾಗಿರತಕ್ಕಂಥ ಕುಜ ತನ್ನ ಸ್ವಂತ ಮನೆಯಲ್ಲೇ ಮೇಷದಲ್ಲಿ ಕುಳಿತಿದ್ದಾನೆ. ಬ್ಯೂಟಿಫುಲ್. ಒಂದು ಭೂಮಿ ಪಡಿತೀರಿ 100%. ಭಾಗ್ಯ ಅಂದ್ರೆ ತಂದೆಗೆ ಸಂಬಂಧಪಟ್ಟಂಥದ್ದೇನಾದ್ರೂ ಜಾಗ, ಭೂಮಿ, ಮನೆ
ಇತ್ತು, ಬರೋದಿತ್ತು, ಖಂಡಿತ ಬರ್ಬೇಕು. ಏನೋ ಒಂದು ಸರ್ಪ್ರೈಸ್. ತಮಾಷೆ ಗೊತ್ತರ, ನನ್ನ ಮೀನ ಲಗ್ನ ಒಂದು ಕಾಲ್ಗಟ್ಟಕ್ಕೆ ನಮ್ಮದೊಂದು ಜಾಗ ಕೊಟ್ಟಿಲ್ಲ. ಅಲ್ಲೊಂದು ಮೋಸ. ಕೊರಗೋರಪ್ಪ, ಅಪ್ಪ ಬಾಯಿ ಬಿಟ್ಟು ಏನು ಮಾತಾಡೋರಲ್ಲ, ಏನು ಹೇಳೋರಲ್ಲ, ಒಳಗಡೆನೇನು. ಆದ್ರೆ ಅಮ್ಮ ಅಜ್ಜುಜ್ಜೋ ರಾಕ್ಷಸಿ ಅಲ್ಲ, ಅದು ಬ್ರಹ್ಮ ರಾಕ್ಷಸಿ ರೇ. ಅದ್ಯಾಕ್ರಿ ಕೊಡಲ್ಲ ಅಂತಾರೆ, ನಿಮ್ ತಾತಂದು ಅಂತ ಕೊಡ್ಲೇ ಇಲ್ಲ. ಅಲ್ಲೊಂದು ತಂದೆದ್ ಮೋಸ ಮಾಡ್ಬಿಟ್ರು, ಏನೋ ಮಾಡಿದ್ರು ಕೊರಗೋರು. ತಮಾಷೆ ಏನಂದ್ರೆ ಮಗ ಸತ್ತೋದ ಅಂತಲೇ ಪಾಲ್ ಮಾಡ್ಕೋಬಿಟ್ಟಿದ್ರು, ಎತ್ತು ತಂದೆ ತಾಯಿ ಸಮೇತ. ನನಗೆ ಗೊತ್ತೋ ಗೊತ್ತಿಲ್ಲದೆಯೋ ಒಂದು ಪುಟ್ಟ ಜಮೀನಿಗೆ ಕೈ ಹಾಕಿದ್ದೆ. ನೋಡಿ, ಇದೆಲ್ಲ ತಿಳ್ಕೋಬೇಕು ಯಾರಿಗಾದರೂ ಸರಿಯೇ. ಏನಕ್ಕೆಂದ್ರೆ ಈ ಥರದ್ದು ನಿಮ್ಮನ್ನ ಪರೀಕ್ಷೆಗಳು ಇಡುತ್ತೆ. ಕೃಷಿಕ ಅನ್ನೋದು ಒಂದು ಇಲ್ಲ ಅನ್ನೋ ಕಾರಣಕ್ಕೆ ಒಂದು ಜಮೀನಿನ ವಿಚಾರದಲ್ಲಿ ಕೈ ಬಿಡಬೇಕಾಗುತ್ತೆ. ನಾನಾಗ ಕೃಷಿಕ ಅನ್ನತಕ್ಕಂಥದ್ದು, ತಂದೆ ಕೃಷಿಕರೇ, ಅವರ ತಂದೆ ಕೃಷಿಕರೇ, ಆದ್ರೆ ನನ್ನ ಹತ್ರ ನನ್ನ ತಂದೆಗೆ ಕೃಷಿಕ ಅನ್ನೋ ಒಂದು ಇಲ್ಲ. ಈಗ ಜಮೀನ್ ವಿಚಾರಕ್ಕೆ ಹೋಗಿ ಕೇಳೋಕ್ ಹೋದ್ರೆ ಇಲ್ಲಪ್ಪ ಆಗೋದಿಲ್ಲ. ಏನ್ ಮಾಡೋಣ, ಕನ್ವಿನ್ಸ್ ಮಾಡ್ತೇವೆ, ಇನ್ನೊಂದು ಮಾಡ್ತೇವೆ. ಕಡೆಗೆ ಅವರ ತಾತನ ಜಾಗದಿಂದ, ತಂದೆ ಜಾಗದಿಂದ ಅಲ್ಲ, ನನ್ನ ಮುತ್ತಾತನ ಜಾಗದಿಂದ ಅಲ್ಲ, ನನ್ನ ತಂದೆಯ ತಾತನ ಆಸ್ತಿ ಕೊಡ್ಲಿಲ್ಲ. ಎಲ್ಲರೂ ಕುತ್ಕೊಂಡು ಮಾತಾಡಿ, ನೋಡಪ್ಪ ಇಷ್ಟೇ ಕೊಡೋದು, ಸರಿ ಬಂದಷ್ಟು ಬರಲಿ. ನೀವು ನಂಬೋಲ್ಲ, ಆವತ್ತಿನ ವ್ಯಾಲ್ಯೂ ಒಂದು ಅಬ್ಬಬ್ಬಾ ಅಂದ್ರೆ ಒಂದು 50,000ದಿಂದ 1,00,000 ಅದು ಜಾಗ ಅಷ್ಟೇ. ಎಷ್ಟು ಬರುತ್ತೆ ಅಂತ ಖುದ್ದು ಹೇಳಿದವರು ಹಿರಿಯರು. ಬಿಟ್ಬಿಡೋ ಇದನ್ನ ಕಟ್ಕೊಂಡೇನು ಅಂತ. ನನಗೀಗ ಕೃಷಿಕ ಪತ್ರ ಬೇಕು. ನನ್ನ ತಂದೆ ಕೃಷಿಕ ಅಂತ ವಂಶವೃಕ್ಷದಲ್ಲಿ ತೋರಿಸ್ಬೇಕು. ಓಡಾಡಿ ಮಾಡಿ ಅಷ್ಟು ದೊಡ್ಡ ಕುಟುಂಬಕ್ಕೆ ಸರ್ವೆ ಮಾಡಿಸ್ಬೇಕು, ಪೋಡಿ ಮಾಡಿಸ್ಬೇಕು. ಯಾರೂ ಒಪ್ತಿಲ್ಲ, ಅದೆಲ್ಲ ಗೊತ್ತಿಲ್ಲಪ್ಪ ಅಂತ. ಅವ್ರು ಯಾರು ಬರಲ್ಲ ಅಂತಾರೆ. ಅವ್ರವ್ರ ಜಾಗಗಳಿಗೆ ಅವ್ರಿಗೆ ಮಾಡ್ಕೊಡ್ಬೇಕು. ನೀವು ನಂಬಲ್ಲ, ಬರಬೇಕಾದಂತ 50,000 ರೂಪಾಯಿ ಜಾಗ, 50-60,000 ರೂಪಾಯಿ, ಅದನ್ನ ಒಂದು 14 ಲಕ್ಷದವರೆಗೂ ಖರ್ಚು ಮಾಡ್ತಾನೆ. ಎಲ್ಲರೂ ಅಷ್ಟು ದೊಡ್ಡ ಕುಟುಂಬ, ಅವ್ರವ್ರಿಗೆ ಭಾಗ ಮಾಡಿ, ಇದು ನಿಂದು, ಅವ್ರಿಗೆ ರಿಜಿಸ್ಟ್ರು, ಇದು ನಿಂದು. ಕಡೆಗೆ ನನ್ನ ತಂದೆದು ಒಬ್ರದ್ದು ಮಾಡಕ್ಕಾಗಲ್ಲ. ಅವ್ರದೆಲ್ಲ ಪಾಲ್ ಹಂಚಿಸ್ಬೇಕು, ಅವ್ರ ಮಕ್ಳಿಗೆ ಹಂಚಿಸ್ಬೇಕು. ಇದೆಲ್ಲ ಅಷ್ಟು ದೊಡ್ಡ ಕುಟುಂಬಕ್ಕೆ ಮಾಡಿಸೋ ಅಷ್ಟಲ್ಲಿ ಒಬ್ಬೊಬ್ಬರದು ತೆಗ್ಸಿ ಮಾಡಿಸಿ, ಅವರ ಪತ್ರಗಳು, ಅದು ಟ್ಯಾಕ್ಸ್ಗಳು ಕಟ್ಟೋದು, ಒಂದು 40-50 ವರ್ಷದೆಲ್ಲ ಮಾಡಿ ರೆಡಿ ಮಾಡಿಸೋ ಅಷ್ಟರಲ್ಲಿ ಒಂದು 3 ವರ್ಷ ತಗೊಳುತ್ತೆ. 14 ಲಕ್ಷ ಖರ್ಚು ಮಾಡಿದ್ದಾನೆ. ಓಡಾಡಿ ಲೋನ್ ತೆಗೆದು ಇನ್ನೊಂದು ಆಯ್ತು. ಕಡೆಗೆ ನಮ್ಮ ತಂದೆ ಹೆಸರು ಬಂತು. ತಂದೆಯಿಂದ ನನಗೊಂದು ಪುಟ್ಟದಾಗಿ ಒಂದು 10 ಸೆಂಟು ಅಂತ ಇಟ್ಕೊಳ್ಳಿ, 4,000 ಅಡಿ ಅಷ್ಟೇ ಬರಬೇಕಾಗಿದ್ದಿತ್ತು. ನನ್ನ ಒಬ್ಬನಿಗೆ ಎಷ್ಟೋ ಅದ್ರ 100 ಪಟ್ಟು ನಾನು ತೃಪ್ತಿಯೇ. ನಾನೀಗ ಕೃಷಿಕ ಅಂತ ಬಂದಿದೆಯಲ್ಲ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ಒಂದು ಪುಟ್ಟದಾಗಿ ಒಂದು ತೋಟ ತಗೋತೇನೆ. ತಂದೆನ ಕರ್ಕೊಂಡು ಹೋಗ್ತೇನೆ. ನೋಡ್ ಪಪ್ಪ, ನಿನಗೆ ಬಂದಿದ್ದು ಇಷ್ಟು ಅಂತ ನೋಡು, 10 ಪಟ್ಟು ತಗೊಂಡಿದ್ದೀನಿ. ಒಂದು 3/4 ಎಕರೆ ಕೂಡ ಬಂದಿಲ್ಲ. ನೋಡಿ, ದೈವ ಕೊಟ್ಟಿದಂತ ತಂದೆ ಖುಷಿ. ಒಂದು ಬೋರ್ವೆಲ್ ಹಾಕ್ಸ್ತಾರೆ, ನಿಲ್ತಾರೆ, ಗಿಡಗಳಿಗೆ ನಿಲ್ತಾರೆ, ದೂರ ಬೇರೆ. ಬಟ್ ಹಿ ವಾಸ್ ವೆರಿ ಹ್ಯಾಪಿ. ಅವರ ಮುಖದಲ್ಲ ಆನಂದವನ್ನ ನಾನು ನೋಡಬಲ್ಲೆ. ನನ್ನ ಮಗ ಜಮೀನ್ ತಗೊಂಡ, ತೋಟ ಮಾಡಿಸ್ತಿದ್ದಾನೆ, ಬಯಲು ಭೂಮಿ, ಬಯಲು ಸೀಮೆ, ನನಗೆ ತೃಪ್ತಿ ಇದೆ. ಸರಿ. ತಮಾಷೆ ಏನಂದ್ರೆ ಇತ್ತೀಚೆಗೆ 1-2 ವರ್ಷದ ಹಿಂದ್ಗಡೆ ಇನ್ನೂ ಮಾತುಕತೆ ಬರೋ ಕೇಳಿದೆ, ಪಪ್ಪ ನಿಂದು ಜಾಗ ಇದೆಯಲ್ಲ, ಎಷ್ಟು ಹೋಗ್ಬೋದು ಈಗ ಅಂತ ಹೇಳಿದಾಗ ದಂಗ ಆಗ್ಬಿಟ್ಟೆ. 1 ಕೋಟಿಗೆ ಹೋಗುತ್ತಂತೆ ಕಣೋ ಅಂತ ಹೇಳಿದ್ರು. ಆಶ್ಚರ್ಯ ಆಗ್ಬಿಟ್ಟೆ. ನಾನು ಖರ್ಚು ಮಾಡಿದ್ದು ಒಂದು 20-25 ವರ್ಷದ ಹಿಂದ್ಗಡೆ. ಇವತ್ತು ಅದಕ್ಕೆ ಬಂಗಾರದ ಬೆಲೆ ಬಂದಿದೆ. ನಾನು ಒಂದು ಮಾತು ಹೇಳಿದೆ, ಮನೇಲಿ ಇಷ್ಟು ಜನ ಇದ್ದಾರೆ, ನನಗೆ ಬೇಡ, ನಿಮ್ಮ ಆಶೀರ್ವಾದ ಸಿಕ್ಕಿದೆಪ್ಪ, ಖುಷಿಯಿಂದ ನನಗೆ ಎಲ್ರಿಗೂ ನೀನು ಏನಂದ್ರೂ ಮಾರ್ಬಿಡು, ಅಕೌಂಟಲ್ಲಿ ಇಟ್ಕೊ. ವಯಸ್ಸಾದ ಕಾಲದಲ್ಲಿ ಒಂದು ದುಡ್ಡು ಕೈಯಲ್ಲಿದ್ರೆ ಅದೊಂಥರ ಧೈರ್ಯ, ಸ್ಥೈರ್ಯ, ಒಂಥರ ತೃಪ್ತಿ ಕೊಡುತ್ತೆ, ಭದ್ರತೆ ಕೊಡುತ್ತೆ. ನೀನು ನಿನ್ನ ಜೀವಮಾನದಲ್ಲಿ 1 ಕೋಟಿ ರೂಪಾಯಿ ನೋಡಿಲ್ಲ, ನಾನು ನೋಡಿದ್ದೇನೆ. ಅದರಿಂದ ನೀನು ಮಾರ್ಬಿಡು. ನಿನ್ನ ಮನೆ ಮಕ್ಕಳಿಗೆ ಯಾರ್ಯಾರಿಗೆ ಏನು ಅಂತ ಒಂದು ದಾನ ಪತ್ರವು ಮಾಡಿಬಿಡು. ನೀನು ಖುಷಿ ಆಗುತ್ತಾ? ನನಗೆ 1 ಲಕ್ಷ ಕೊಡು, ಬೇಡ 10,000 ಕೊಡು, ನಾನು ತೃಪ್ತಿ. ನಿನ್ನ ಆಶೀರ್ವಾದ ಇದ್ರೆ ಸಾಕು. ನನ್ನ ಜೊತೆಲಿ ಇದೆಯಲ್ಲ ಎಲ್ರೂ ಬಿಟ್ಟು, ನನಗೆ ಅದೇ ತೃಪ್ತಿ ಅಂತ. ಅವತ್ತಿಗೆ ಅಮ್ಮ ಇಲ್ಲ, ಬಿಡ ಇರ್ಲಿ,
ನೋಡ್ಕೊಳ್ಳೋಣ ಅಂತ ಹೇಳಿದ್ರು. ನೀನು ಓಡಾಡಿ ಮಾಡಿಸಿದ್ದಲ್ವಾ ಅವತ್ತು ಅಂತ. ನನಗೆ ನೆನಪೂ ಇಲ್ಲ, ತಂದೆ ಇವತ್ತು ಇಲ್ಲ. ನೀವು ನಂಬಲ್ಲ, ಈಗ ಏನಕ್ಕೋ ನಾವು ವಾರ್ಷಿಕ ಕಾರ್ಯಕ್ಕೆ ಹೋಗ್ತೇವೆ, ಅದರ 6 ಪಟ್ಟು ಬಂಗಾರದ ಬೆಲೆ ಬಂದ್ಬಿಟ್ಟಿದೀಯಾ. 6 ಪಟ್ಟು. ಎಲ್ರೂ ಈ ಕಣ್ಣು ಅರಳಿಸುವಂತ ಬೆಲೆ 6 ಪಟ್ಟು. ಅಪ್ಪ ಇದಾಗ 1 ಕೋಟಿ ಅಂದ್ರೆ ಇವತ್ತು 6 ಕೋಟಿ. ಗುರು ಪುಷ್ಯಾಮೃತ ತಿರುಗಿಸ್ಬಿಟ್ಟಿದೆ. ಮೀನ ಲಗ್ನಕ್ಕೆ ಗುರು ಪೂರ್ವ ಪುಣ್ಯ ಸ್ಥಾನಕ್ಕೆ ಬಂದಿದೆ. ಇಟ್ ಇಸ್ ವರ್ಕಿಂಗ್. ದಶಾಭುಕ್ತಿಗಳು ಏನೇ ಇರಬಹುದು, ಅದಕ್ಕೆ ಹೇಳೋದು ದಶಾಭುಕ್ತಿಗಳು ಏನೇ ಇರಬಹುದು. ತೊಂದರೆಯ ದಶೆ, ಹೌದು ನನಗೀಗ ಬುಧ ದಶೆ ತೊಂದರೆಯ ದಶೆ. ಆದರೆ ನೀಚಭಂಗ ರಾಜಯೋಗ ಇಟ್ ಇಸ್ ಸ್ಟಾರ್ಟೆಡ್. ಹೊರದೇಶ, ಹೊರ ಸ್ಥಳ, ತುಂಬಾ ದೊಡ್ಡ ದೊಡ್ಡವ್ರು ಕರ್ಕೊಂಡು ಹೋಗ್ತಿದೆ. ಇಲ್ಲಿರೋದಕ್ಕಿಂತ ಬೇರೆ. ಅದರಲ್ಲಂತೂ ಈ ಒಂದು ಕೇಳಲೇಬೇಡಿ, ಜೂನ್ 2ರಿಂದ ಐ ಆಮ್ ನಾಟ್ ರೀಚಬಲ್ ಟು ಎನಿಬಡಿ. ಆ ಮಟ್ಟದ್ದು ಮೀನ ಲಗ್ನ. ಬುಧನ ಅರ್ಧ ದಶೆ ತಿಂತು, ಇನ್ನು ಅರ್ಧ ದಶೆ ಕೊಡಬೇಕು. 8 ವರ್ಷ ತಿಂದಾಕ್ತು, ಇನ್ನು 8 ವರ್ಷ ಕೊಡಬೇಕು. ನೀಚಭಂಗ ರಾಜಯೋಗ ಇಟ್ ಹ್ಯಾಸ್ ಟು ಗಿವ್ ಬ್ಯಾಕ್. ಕೆಡಿಸಿ ಬಡಿಸಿ ತುಳಸಿ. ಬುಧ ವ್ಯವಹಾರ ಕಾರಕ, ಬುಧ ಕಮಿಟ್ಮೆಂಟ್ ಕಾರಕ. ಸೊ ಕಮಿಟ್ಮೆಂಟು, ವ್ಯವಹಾರ, ಲೆಕ್ಕಾಚಾರ ಇವುಗಳಲ್ಲಿ ಕರ್ಕೊಂಡು ಬಂದು ನಿಲ್ಲಿಸ್ಬಿಟ್ಟು ಇದ್ಯಾವುದು ಬೇಡಪ್ಪ, ನನ್ನ ಪಾಡಿಗೆ ಇದ್ಬಿಡೋಣ, ಏನು ಬೇಡ ಅಂದ್ರು. ಇಟ್ ಇಸ್ ಸ್ಟಾರ್ಟೆಡ್ ಎಕ್ಸ್ಪ್ಲೋರಿಂಗ್ ಇಂಟರ್ನ್ಯಾಷನಲ್. ಕಾರಣ ಏನಂದ್ರೆ ಬುಧನ ಮಿತ್ರ ಶುಕ್ರ ಈಸ್ ನೈಸ್ಲಿ ಸಿಟ್ಟಿಂಗ್ 8th ಲಾರ್ಡ್ ಇನ್ ದಿ 12th. ವಿಪರೀತ ರಾಜಯೋಗದಲ್ಲಿ ಕುಳಿತು ಬಿಟ್ಟಿದ್ದಾನೆ ಶುಭವಾಗಿ. ಅದರ ಜೊತೆಯಲ್ಲಿ ಗುರು ಪುಷ್ಯಾಮೃತ ಯೋಗ ವಿಚ್ ಇಸ್ ಬೀನ್ ಹ್ಯಾಪನ್. ಇಷ್ಟು ದೊಡ್ಡದ ಒನ್ ಆಫ್ ದಿ ಒಂದು ಈ ತರದ್ 4-5 ನಾವು ಅಂದುಕೊಂಡೇ ಇರಲಿಲ್ಲ. ಆ ಮುಕ್ಕಾಲೆಕೆರೆ ಇವತ್ತು ಒಂದು 25-30 ಕೋಟಿಯ ಒಂದು ಮಟ್ಟದ ವ್ಯವಹಾರದ ಒಂದು ಜಾಗ. ಏನ್ ಹೇಳ್ತೀರಿ? ನಿಮಗೆ ಬರಲೇಬೇಕು. ಮೀನ ಲಗ್ನದ ಯೋಗದಲ್ಲಿ ಅದು ಇತ್ತು ಅಂತ ಹೇಳಿದ್ರೆ ನೀವು ಜನ್ಮತ ಏನಾದ್ರು. ನನಗೆ ಕುಜ ಚೆನ್ನಾಗಿದೆ. ತುಂಬಾ ಜನ ಗೊತ್ತಿಲ್ಲ, ಕುಜ 4ನೇ ಮನೆಯಲ್ಲಿದ್ರೆ ಬೆಂಕಿ ಅಂತಾರ. ಅಲ್ಲ, ಇಟ್ ಇಸ್ ಅ ಬ್ಯೂಟಿಫುಲ್ ಸುಖಕಾರಕ, ಭೂಮಿಕಾರಕ. ಭೂಮಿ ಜಾಗದಲ್ಲೇ ಇದ್ದಾನೆ. ಸುಖ ಭೂಮಿಯಿಂದ ಬರಬೇಕು, ಅದಿದೆ. ಲ್ಯಾಂಡ್ ಲಾರ್ಡ್ ಐ ಆಮ್ ಎ ಲ್ಯಾಂಡ್ ಲಾರ್ಡ್. ನಾನು ಸೈಟ್ ವಿಚಾರಕ್ಕೆ ಅಂತ ಹೋಗಿದ್ದೆಲ್ಲ, ತಲೆ ಕೆಡಿಸ್ಕೊಂಡಿದ್ದೆಲ್ಲ ನನಗೆ ಗೊತ್ತಿಲ್ಲದೆ ಮೀನ ಲಗ್ನದ ಕಾಂಬಿನೇಷನ್. ಕುಜ ಇಸ್ ಇನ್ ಸ್ಟ್ರಾಂಗರ್ ಅಂಡ್ ಆಲ್ಸೋ ನವಾಂಶದಲ್ಲಿ ಉಚ್ಚ ಸ್ಥಾನ. ಅದ್ಭುತವಾಗಿ ಮಕರದಲ್ಲಿ ಉಚ್ಚ ಸ್ಥಾನ. ಮದುವೆ ಆದ್ಮೇಲೆ ಸ್ಟಾರ್ ತಿರುಗಿರೋದು ನೋಡಿ. ಅದಕ್ಕೆ ನವಾಂಶ ನೋಡ್ಬೇಕು ಅನ್ನೋದು. ಪ್ರೊಫೆಷನ್ ನೋಡ್ಬೇಕು ಅಂತ ಹೇಳಿದ್ರೆ ದಶಾಂಶ. ದಶಾಂಶದಲ್ಲಿ 11ನೇ ಮನೆಗೆ ಬಂದು ನಿಂತ್ಕೋತಾನೆ ಶುಕ್ರ ಕುಜನ್ ಜೊತೆ. ಸೊ ಭೂಮಿ, ಮನೆ, ಆಳು ಕಾಳು ವ್ಯವಸ್ಥೆ 11ನೇ ಮನೆ ತಗೊಳ್ಳಿ. ಇರುವ ಜಾಗದಲ್ಲೆಲ್ಲ ಒಂದ್ ಸಣ್ಣ ತಲೆನೋವು ಆಗಬೇಕು. ತ್ರಿಶಾಂಶದಲ್ಲಿ ಅಲ್ಲೊಂದು, ಅಷ್ಟಮದಲ್ಲಿ ಕುಜ. ಇರುವ ಜಾಗದಲ್ಲೆಲ್ಲ ಪಾರ್ಟ್ನರ್ಶಿಪ್ ಇನ್ನೊಂದು ಅಂತ ಸುತ್ತಮುತ್ತ. ನನ್ನ ಮನೆಗೆ ಅಟ್ಯಾಚ್ಮೆಂಟ್ ಕಟ್ಬಿಟ್ಟಿದ್ದಾರೆ ಯಾರೋ. ನನ್ನ ಜಮೀನಲ್ಲೂ ಸೆಂಟ್ರಲ್ ಕಾಲು ದಾರಿ ಕಟ್ಟುವಾಗ ಒಂದು ಗೋಡೆ. ಇವುಗಳನ್ನ ಏನಕ್ಕೆ ಹೇಳ್ತಿದ್ದಾನೆ ಅಂದ್ರೆ ಯಾರನ್ನು ಯಾರು ತಪ್ಪಿಸ್ಕೊಳಕ್ ಆಗೋದಿಲ್ಲ, ಹಾಗೆ ಕೊಡುತ್ತೆ. ಪ್ರಯತ್ನಕ್ಕೆ ತಕ್ಕಷ್ಟೇ ಪ್ರಾಪ್ತಿ ಅಂತ ಏನ್ ಹೇಳ್ತೇವೆಯೋ, ಪ್ರಾಪ್ತಿಗೆ ತಕ್ಕಷ್ಟೇ ಪ್ರಯತ್ನ ಮಾಡಿರ್ತೇವೆ ನೋಡಿ. ಯಾವತ್ತು 20-25 ವರ್ಷದ ಹಿಂದ್ಗಡೆ ಒಂದು ದುಡ್ಡು ಹಾಕಿ ಮಾಡಿ ಉಳಿಸ್ಕೊಂಡಿದ್ದು ಇವತ್ತು ಅದು ಬಂಗಾರದ ಬೆಲೆ ಹಾಕಿ ಅವತ್ತು ನೋಡಿ. ಆ ಪ್ರಯತ್ನ ಅವತ್ತು ಮಾಡಿಸಿದೆ. ನಾನು ಮಾಡಿದ್ದಲ್ಲ, ಬರೆದಿಟ್ಕೊಳ್ಳಿ, ನಾನು ಮಾಡಿದ್ದಲ್ಲ. ಇನ್ನೂ ಒಂದು ವಿಚಿತ್ರ ಏನಂದ್ರೆ, ನನ್ನ ತಂದೆ ಹಿರಿಯರ ಹತ್ರ ಎಲ್ಲ ಹೇಳಿರೋದು ಏನಂದ್ರೆ, ಅವನು ಇಡೀ ಕುಟುಂಬದ ಜವಾಬ್ದಾರಿ ತಗೊಂಡಿದ್ದಾನೆ, ಅವನಿಗೆ ಕೊಟ್ಟು ಬಿಡಿ, ಇದು ನನ್ನ ಹೆಸರಲ್ಲಿರೋದು ಅಂತ ಹೇಳ್ಬಿಟ್ಟಿದ್ದಾರೆ. ನಾನು ಹೇಳಿದ್ರೆ ಅಂತ ಪಾಪಕ್ಕೆ ನಾನೇನಕ್ಕೆ ಹೋಗ್ಲಿ. ಮೀನ ಲಗ್ನ, ಗುರು ಲಗ್ನ, ಏನು ಮಾಡಿದೆ ಈ ಜನ್ಮದಲ್ಲಿ, ಇದು ಸಾಕಪ್ಪ, ಇದೆಲ್ಲ ಬಿಟ್ಟೋದ್ರೆ ಸಾಕು ಜವಾಬ್ದಾರಿ ಅಂತ ನಾನ್ ನೋಡ್ತಿದ್ರೆ, ಇದನ್ ಬೇರೆ ತಗ್ಲಾಕ್ ಹೋಗಿದಾರ. ನನಗ್ ಬೇಡ. ಯಾರ್ಯಾರು ಏನೇನ್ ಎತ್ಕೋಬೇಕು, ಎಷ್ಟು ಹಂಚ್ಕೋಬೇಕು ಸಮವಾಗಿ ಮಾಡ್ಬಿಡೋಣ ಅಂದ್ರೆ ಅಲ್ಲೂ ಒಂದ್ ಮಾತು ಬಂದ್ಬಿಡ್ತೀವಿ. ಯಾಕಂದ್ರೆ 2ನೇ ಮನೇಲಿ ಕೇತು. ನಾನು ವೈರಾಗ್ಯಕ್ಕೆ ಜಾರ್ಬೇಕಲ್ವಾ. ಕರೆಕ್ಟಾಗಿ ನಾನ್ ಹಂಚೋಣ, ಕೊಡೋಣ, ಮಾಡೋಣ ಅಂದ್ರೆ ಅಲ್ಲೊಂದು ಮಾತು. ಏನ ಇದು ಇಷ್ಟೇನಾ ಅಂತ ಏನು ಮಾತಾಡ್ಲಿಲ್ಲ, ಹಾಗೆ ಕೂತ್ಕೊಂಡೆ. ಸೊ ದಟ್ ಇಸ್ ಹೌ ಇಟ್ ವರ್ಕ್ಸ್ ಔಟ್. ಯಾಕಂದ್ರೆ ನಿಮ್ಮನ್ನ ಹೊಡಿಬೇಕು, ಬಡಿಬೇಕು, ತಿವಿಬೇಕು. ಕರ್ಮಕಾರಕ 12ನೇ ಮನೆಯವನು. ಅವನೇ ಲಾಭಕಾರಕ. ಲಾಭನೂ ಬಂದಿದೆ, ನೀವು ಉಳಿಸ್ಕೊಳ್ಳಲ್ಲ, ನಿಮ್ಮನ್ನ ಖರ್ಚು ಮಾಡಿಸುತ್ತೆ. ಗುರು ಪುಷ್ಯಾಮೃತ ಯೋಗ ಒನ್ ಆಫ್ ದ ಬೆಸ್ಟ್ ಮೂಮೆಂಟ್ ವಿಲ್ ಹ್ಯಾಪನ್ ನೌ.
ಕರೆಕ್ಟಾಗಿ ಈ 60 ದಿನ ಮಾಡ್ಕೊಳ್ತಕ್ಕಂಥದ್ದು ಮಾಡಿ ದೊಡ್ಡ ದೊಡ್ಡ ಸಮಸ್ಯೆಗಳನ್ನ ನಿವಾರಿಸ್ಕೋತೀವಿ. ಯಾವ್ದಾದ್ರು ತಕರಾರಿದ್ರೆ, ಲ್ಯಾಂಡ್ ತಕರಾರಿದ್ರೆ ಅಲ್ಲಿ ನೋಡಿ ಕೇಂದ್ರದಲ್ಲಿ, ವಿಶೇಷವಾಗಿ ಕೇಂದ್ರಾಧಿಪತಿ ಕೇಂದ್ರದಲ್ಲೇ ಇದ್ದಾನೆ ನೋಡಿ. ಮೀನ ಲಗ್ನಕ್ಕೆ, ಮೀನ ರಾಶಿಯವರಿಗೆ 4ನೇ ಮನೆಯಲ್ಲಿ ಬುಧ, ಶುಭ ಶುಕ್ರ, ಮಕ್ಕಳಿಲ್ಲದವರಿಗೆ ಮಕ್ಕಳು, ಮನೆ ಇಲ್ಲದವರಿಗೆ ಮನೆ, ಯೋಗವಿಲ್ಲದವರಿಗೆ ಯೋಗ, ಅದೃಷ್ಟವಿಲ್ಲದವರಿಗೆ ಅದೃಷ್ಟ, 2ನೇ ಮದುವೆ, 2ನೇ ಬದುಕು, 2ನೇ ಮನೆ, 2ನೇ ಅಂತಸ್ತು, 2ನೇ ಅಧಿಕಾರ, ಇವುಗಳೆಲ್ಲವನ್ನು ಅದ್ಭುತವಾಗಿ ಕೊಡತಕ್ಕಂತ ಒಂದು ಸಾಂಗತ್ಯ. ಅಂಥದೊಂದು ಮ್ಯಾಜಿಕ್ ಈ ಮೀನ ಲಗ್ನ, ಮೀನ ರಾಶಿಯವರೆಗೆ ನಡೆಯುತ್ತೆ. ಗುರು ಪುಷ್ಯಾಮೃತ ಅಂತ ಹೇಳಿದ್ದೆ ತುಂಬಾ ದೊಡ್ಡ ಬದಲಾವಣೆಗಳನ್ನ ನಿಮ್ಮ ಜೀವನದಲ್ಲಿ ಕೊಡ್ತಕ್ಕಂಥದ್ದಾಗುತ್ತೆ. ಮದುವೆ ಇಲ್ಲದೆ ಕೂತಿದ್ದೀರಾ, ಮದುವೆ ಸೌಭಾಗ್ಯ. ಡೈವರ್ಸ್ ಆಗಿದೆ, ಇನ್ನೊಂದು ಬದುಕು. ಬಿಟ್ಟು ಹೋಗಿದೆ, ಇನ್ನೊಂದು ಬದುಕು. ಸೊ ದಿಸ್ ವಿಲ್ ಹ್ಯಾಪನ್. ಕುಜ ಧೈರ್ಯ, ಸ್ಥೈರ್ಯ, ಸಾಮರ್ಥ್ಯ ಕೊಡ್ತಾನೆ. ನಿಮಗೆ ವ್ಯವಹಾರದಲ್ಲಿದ್ರೆ ಸ್ವಲ್ಪ ಶತ್ರುಗಳು ಪ್ರಬಲವಾಗಿರ್ತಾರೆ. ದುಡ್ಡು ಬರ್ತಿದೆ ಅಲ್ವಾ, ನೀವು ಕೊಡ್ಬೇಕಾಗಿರೋದು 30 ಲಕ್ಷ ಅಂತ ಹೇಳಿದ್ರೆ ಅವ್ರು 50 ಲಕ್ಷ ಡಿಮ್ಯಾಂಡ್ ಮಾಡ್ತಕ್ಕಂಥದ್ದು ಕೆಲವೊಂದು ಆಗುತ್ತೆ. ದಟ್ ಇಸ್ ದೇರ್. ಅಲ್ಲಿದೆ, ಏನೂ ಆಗೋಲ್ಲ. ನಿಮ್ಗಷ್ಟೇ ಒಳಹರಿವು ಬರತಕ್ಕಂಥದ್ದಾಗುತ್ತೆ. ರಾಹು ನೋಡಿ ನಿಮ್ಗೆ ಎಲ್ಲಿದ್ದಾನೆ, ಕೇತು ನೋಡಿ ಎಲ್ಲಿದ್ದಾನೆ. ಋಣ, ಸಾಲ, ಕಮಿಟ್ಮೆಂಟ್. ಇನ್ನೊಂದಿದೆ, ಕೇತು ಇರೋ ಮನೆಗೆ ಭಾರ, ಇರೋ ಮನೆಗೆ ಫಿಕ್ಸ್ಡ್. ಅಲ್ಲೊಂದಿದೆ ಇಂಟರ್ನಲ್ ನೋವಿರುತ್ತೆ, ಇಂಟರ್ನಲ್ ಕಮಿಟ್ಮೆಂಟ್ ಇರುತ್ತೆ. ನೋಡೋರೆಲ್ಲ ವಾವ್, ಮೀನ ರಾಶಿಯವ್ರು ಏನು ಅಂತ ಆಲ್ರೆಡಿ ಕಟೌಟು ನೀವು. ನಿಮಗೆ ಮಾತ್ರ ಗೊತ್ತು ಒಳಗಡೆ ಬನ್ನಿನ ತೂತುಗಳು ಅಂತ, ಯಾರು ನಿಮಗೆ ನೋವು ಕೊಟ್ಟಿಲ್ಲ ಅಂತೇಳಿ. ಬಟ್ ರಾಹು ಇನ್ ದ 12th house, that gives a beautiful combination. ಆ ಫ್ಲೋಟಿಂಗ್ ಏನು ಆಗಲ್ಲ ಬಿಡ ಅನ್ನತಕ್ಕಂಥದ್ದು. ರಾಹು ಕೂಡ ಇರುವ ಮನೆಗೆ ದಿಗ್ಬಂಧನ ಮಾಡುತ್ತಾನೆ. ಸೊ ಖರ್ಚಿನ ಮನೆ ಯಾವ್ಯಾವ್ದೆಲ್ಲ ಬರ್ತಿದೆಯೋ ಕರ್ಮಕ್ಕೋಸ್ಕರ, ಕೆಲಸಕ್ಕೋಸ್ಕರ, ಸ್ವಂತ ಬಿಸ್ನೆಸ್ ಇರೋರಿಗೆ ಲೇಬರ್ಸ್ ವಿಚಾರದಲ್ಲಿ ಸಿಕ್ಕಾಬಟ್ಟೆ ಖರ್ಚುಗಳು ಸ್ವಲ್ಪ ಬರುತ್ತೆ. ಮನೆಯಲ್ಲಿ ಸ್ತ್ರೀಯರ ವಿಚಾರ, ಶುಭ ಕಾರ್ಯಗಳಿಗೆ ವಿಪರೀತ ಖರ್ಚು, ಒಂಥರ ಬ್ರ್ಯಾಂಡ್ ಖರ್ಚು ಮಾಡಿಸ್ತಕ್ಕಂಥದ್ದಾಗುತ್ತೆ. ಗ್ಯಾರಂಟಿ ಒಂದು ದೊಡ್ಡ ಗಾಡಿ ತಗೋತೀರಿ, ದುಡ್ಡು ವ್ಯವಸ್ಥೆ ಇರತಕ್ಕಂಥ ದೊಡ್ಡದು. ಒಂದು 2 ವೀಲರ್ ಇಟ್ಕೊಂಡಿರೋರು ಒಂದು 5 ಲಕ್ಷದ 10 ಲಕ್ಷದ ಕಾರ್ ತಗೋತೀರಿ. 10 ಲಕ್ಷದ ವ್ಯವಸ್ಥೆ ಇರತಕ್ಕಂಥವ್ರು, ಇನ್ಕಮ್ ಇರೋರು ಒಂದು 30 ಲಕ್ಷದ ಗಾಡಿ ತಗೋತೀರಿ. 30 ಲಕ್ಷದ ಕೆಪಾಸಿಟಿ ಇರೋರು ಡಬಲ್ 60 ಲಕ್ಷದ ಗಾಡಿ ತಗೋತೀರಿ. ಎಲ್ಲ ಮನೆ ಮಾಡ್ತೀರಿ, ಜಾಗ ತಗೋತೀರಿ, ರಿನೋವೇಷನ್ ನಡೆಯುತ್ತೆ, ಮನೇಲಿ ಶುಭ ಕಾರ್ಯಗಳಾಗುತ್ತೆ, ಗೃಹ ಪ್ರವೇಶ, ನಾಮಕರಣ, ಕೆಲವೊಂದು ಫಂಕ್ಷನ್ಗಳಿಗೆಲ್ಲ ಹೋಗಿ ಬರತಕ್ಕಂಥ ಶುಭ ಯೋಗದ ಫಲಿತವನ್ನ ನೋಡತಕ್ಕಂಥದ್ದಾಗುತ್ತೆ ಮೀನ ಲಗ್ನ, ಮೀನ ರಾಶಿ. ಬಟ್ ದಶಾಭುಕ್ತಿಗಳು ಕೂಡ ಫೇವರಬಲ್ ಆಗಿರ್ಬೇಕು. ಒಂಥರ ಭಯದಲ್ಲಿ ಇರ್ತೀರಿ, ಯಾಕಂದ್ರೆ ಲಗ್ನ ಶನಿ. ಆದ್ರೆ 2ನೇ ಬಾರಿ ಶನಿ ಬಂದಿದ್ದರೆ, 1ನೇ ಬಾರಿ ಶನಿ 7.5 ಬಂದಿದ್ರೆ ಅದನ್ನ ಭಂಗ ಶನಿ ಅಂತ ಹೇಳ್ತಾರೆ. ಅವನು ಭಂಗ ಅನುಭವಿಸ್ಲೇಬೇಕು. ನಾನು ಅನುಭವಿಸಿದ ಭಂಗ ಸಿಕ್ಕಾಬಟ್ಟೆ, ವಿಚ್ ಇಸ್ ಬಿನ್ ಹ್ಯಾಪೆಂಡ್. ಅದು ನಡೆದಿದೆ. ಹಾಗೆಯೇ 2ನೇ ಬಾರಿ ಶನಿ ಬಂತು ಅಂತ ಹೇಳಿದ ಅಂದ್ರೆ ಪೊಂಗು ಶನಿ ಅಂತ ಹೇಳ್ತಾರೆ, ಉಕ್ಕು ಶನಿ ಅಂತ ಹೇಳ್ತಾರೆ, ಉಕ್ಕಿಸುವುದು ಅಂತಕ್ಕಂಥದ್ದು. ಹೋಗುವಾಗ ನಮ್ಮನ್ನು ತಗೊಬಂದು ಒಂದು ಸ್ಥಾಯಿ ಕೊಡ್ಲೇಬೇಕು, ವಿಚ್ ಐ ಆಮ್ ಫೀಲಿಂಗ್ ನಾವು. ನನಗೆ ಇಂಟರ್ನ್ಯಾಷನಲ್ ಕ್ಲೈಂಟ್ಸು ನಾನು ಬಿಟ್ಬಿಟ್ಟಿದ್ದೆ ಮಕ್ಕಳು, ಎಲ್ಲೋ 1 ತಿಂಗಳಿಗೊಂದು 3 ತಿಂಗಳಿಗೊಂದು, ವಿಚ್ ವೆರಿ ಇನ್ಫ್ಲೂಯೆನ್ಷಿಯಲ್ ಪೀಪಲ್ಗೆ. ಅವರು ನನ್ಗೊಂಚೂರು ಈ ಗುರು ಅಲ್ವಾ, ಮರ್ಯಾದೆ ಇದ್ದ ಕಡೆ ನಾನು ಇರ್ತೇನೆ, ದುಡ್ಡುಗೆ ಆಸ್ಪದ ಕೊಡಲ್ಲ. ಹೋಗ್ ನೀನು ಬೇಡ, ನಿನ್ ದುಡ್ಡು ಬೇಡ ಅಂತ. ಬಟ್ ಸಂವೇ ನೀವು ನಂಬಲ್ಲ, ಈ ಪೊಂಗು ಶನಿ ನೀವು ನಂಬಲ್ಲ, ಸಕ್ಕರೆ ಪೊಂಗಲ್ ತರ ಉಕ್ಕುತ್ತೆ ಅಂತ ಹೇಳ್ತೀವಿ. ಹಾಲು ಉಕ್ಕದ ಹಾಗೆ ಹೋಗುವಾಗ 7.5 ಕಡೆಯ ಘಟ್ಟ ಇದೆಯಲ್ಲ, ಸೊ ಮೇಷಕ್ಕೆ ಹೋಗ್ಬೇಕು. ಅದು ಮೇಷಕ್ಕೆ ಹೋಗೋಕ್ ಮೊದಲು ಪಾದ ಶನಿ ಅಂತ ಹೇಳ್ತೇವೆ. ಹೋಗ್ತಾ ಏನಾದ್ರೂ ಒಂದು ಕೊಟ್ಟು ಹೋಗ್ಬೇಕಲ್ವಾ. ತುಂಬಾ ದೊಡ್ಡ ದೊಡ್ಡ ಬೇಡ ಅಂದರು ಅಂತಿಂತವರಲ್ಲ. ನೋಬಡಿ ಈಸ್ ಲೆಸ್ ದ್ಯಾನ್ 1000 crores. ಏನೋ ಇದು ಅಂತ ನನ್ನ ಗುರುಗಳನ್ನ ಕೇಳಿದೆ. ಇದಿದೆ ಕಣೋ ಅದು ಅನ್ನತಕ್ಕಂಥದ್ದು. 2ನೇ ಬಾರಿಗೆ ಬಂದಿದೆ, 1ನೇ ಬಾರಿಗೆ ಬಂದಾಗ ನೋಡಿ, ಇಲ್ಲಿಂದ ಇಲ್ಲಿ ಈ ಪೀರಿಯಡ್ ಅಲ್ಲಿ ಇದೆಯಾ, ಮನೆಯಲ್ಲಿ ಏನೇನಾಯ್ತು, ಏನೇನ್ ಕಳ್ಕೊಂಡೆ,
ಇದೆಲ್ಲ ವಿವರಿಸಿದಾಗ ಹೌದಲ್ವಾ, ಮನೆ ಮಠ ಎಲ್ಲ ಬಿಟ್ಟು ಒಂದು ಬಾಡಿಗೆ ಮನೆಗೆ ಹೋಗ್ಬಿಟ್ಟಿದ್ವಿ, 1000 ರೂಪಾಯಿ ಬಾಡಿಗೆ ಮನೆಗೆ. ಅದು ಅಂತಿಂತದಲ್ಲ, ಹೇಳಬಾರದು. ಸೊ ದಿಸ್ ಇಸ್ ವಿಲ್ ಹ್ಯಾಪನ್. ಅಕಸ್ಮಾತ್ ನಿಮ್ಗೆ 2ನೇ ಬಾರಿ ಶನಿ ಬಂದಿದೆ, 3ನೇ ಬಾರಿ ಶನಿ ಇದ್ದು ಈ ಗುರು ಪುಷ್ಯಾಮೃತ ಯೋಗ ಇತ್ತು ಅಂದರೆ ವಿಜಯ ಶನಿ. ನೆನಪಿಟ್ಟುಕೊಳ್ಳಿ, ವಿಕ್ರಮ ಶನಿ ಎಲ್ಲಾನು ತುಳಿದಾಕ್ಬಿಡ್ತೀರಿ. ಎಂತ ಬಾಹುಬಲಿ ಬಂದರೂ ಹೊಡೆದಾಕಿ ಎದುರುಗಡೆ ಮುಂದಕ್ಕೆ ಮದ್ದಾನೆ ತರ ನುಗ್ಗತಕ್ಕಂತ ಒಂದು ಭಾವ ಈ ಗುರು ಪುಷ್ಯಾಮೃತ ಯೋಗ ಹಾಗೂ 3ನೇ ಬಾರಿಯ ಶನಿ. 3ನೇ ಬಾರಿ ಶನಿ ಅಂದ್ರೆ ನೆನ್ಪಿಟ್ಕೊಳ್ಳಿ, ಕಡಿಮೆ ಅಂದ್ರು 70, 75 ಇಲ್ಲ 90ನೇ ವಯಸ್ಸಲ್ಲಿ ಬರುತ್ತೆ. 70ರ ವಯಸ್ಸಿನ ಮೇಲೆ 90ರ ವಯಸ್ಸಿನ ಒಳಗಡೆ 3ನೇ ಬಾರಿ ಶನಿ ಬರೋದು. ಅದನ್ನ ನೋಡಿದವನು ಪುಣ್ಯಾತ್ಮ. 4ನೇ ಶನಿ ನೋಡಲ್ಲ, ಹಿ ಇಸ್ ಎಕ್ಸಿಟ್ ಫ್ರಮ್ ದಿಸ್ ವರ್ಲ್ಡ್. 120 ವರ್ಷಗಳಿಗೊಮ್ಮೆ ಬರೋದದು. ಎವ್ರಿ 30 years ಶನಿ ಆ ಒಂದು 7.5 ಭಾವಕ್ಕೆ ಬರೋದು. ಚಿಕ್ಕ ಮಕ್ಕಳಿಗೆ 7.5 ಅನ್ವಯ ಆಗೋದಿಲ್ಲ, ನೆನಪಲ್ಲಿ ಇಟ್ಕೊಳ್ಳಿ. ಸೊ ಈ ಒಂದು ಮೀನ ಲಗ್ನಕ್ಕೆ, ನಿಮ್ಮ ಜನನ ಕಾಲಕ್ಕೆ ಒಂದು ಲಗ್ನ ಸೃಷ್ಟಿಯಾಗಿರುತ್ತೆ. ಮೇಷ ಲಗ್ನ ಅಧಿಕಾರ ಲಗ್ನ, ದಳಪತಿ ಲಗ್ನ, ವೃಷಭ ಲಗ್ನ ಭೋಗ ಲಗ್ನ, ಮಿಥುನ ಲಗ್ನ ಬುದ್ಧಿ ಲಗ್ನ, ಕಟಕ ಲಗ್ನ ಅಮ್ಮ ಲಗ್ನ, ಸಿಂಹ ಲಗ್ನ ದೊರೆ ಲಗ್ನ ಪಿತೃ ಲಗ್ನ, ಕನ್ಯಾ ಲಗ್ನ ಲೆಕ್ಕಾಚಾರ ಲಗ್ನ ಮಂತ್ರಿ ಲಗ್ನ, ತುಲಾ ಲಗ್ನ ಜಡ್ಜ್ ಲಗ್ನ ಗೈಡೆನ್ಸ್ ಲಗ್ನ, ವೃಶ್ಚಿಕ ಲಗ್ನ ಇಂಟರ್ನಲ್ ಸೇನಾಪತಿ ಲಗ್ನ ಹನುಮ ಲಗ್ನ, ಧನುರ್ ಲಗ್ನ ಪರಶುರಾಮ ಲಗ್ನ, ಮಕರ ಲಗ್ನ ಶ್ರೀನಿವಾಸ ಲಗ್ನ. ಈ ತರ ಒಂದೊಂದಕ್ಕೂ ಕುಂಭ ಲಗ್ನ ವ್ಯಯ ಲಗ್ನ, ಲಾಭ ಲಗ್ನ ಎರಡೂ ಬರ್ತಕ್ಕಂಥದ್ದು. ಮೀನ ಲಗ್ನ ಮೋಕ್ಷ ಲಗ್ನ, ದೈವ ಲಗ್ನ, ತೀರ್ಥಕ್ಷೇತ್ರ ಲಗ್ನ. ನೀವು ಬೇಡವೆಂದರೂ ನಿಮ್ಗೆ ತೀರ್ಥ ಪ್ರಸಾದ ನಿಮ್ಮ ಮನೇಲಿ ನಿಮ್ಗೊಂದು ಶುಭ ಕಾರ್ಯಗಳು ನಡೀತಲ್ಲೇ ಇರುತ್ತೆ. ಒಂದು ಶುಭ ಕಾರ್ಯಗಳಿಗೆ ಹೋಗ್ತಿರ್ತೀರಿ, ಕರ್ಕೊಂಡು ಹೋಗುತ್ತೆ. ಕರೆಕ್ಟ್ ಆಗಿ ಬಳಸ್ಕೋಬೇಕು. ಬಟ್ ಶುಕ್ರ ಅಲ್ಲಿ ಅಷ್ಟಮಾಧಿಪತಿ ಇದ್ದಾನೆ, ಗೊತ್ತೋ ಗೊತ್ತಿಲ್ಲದೆಯೋ ಕೆಲವ್ರನ್ನ ನಾನು ನೋಡಿದ್ದಾನೆ. ಮೀನ ರಾಶಿಯವರಿಗೆ ಈ ಶುಕ್ರ ಪ್ರಬೋಧ ಬಂದಾಗ ಮನೇಲಿ ಪಾಯಸ ಬಿಟ್ಬಿಟ್ಟು ಅದು ಇನ್ನೊಂದು ವ್ಯಾಪಾರ, ಇನ್ನೊಂದು ಸಂಬಂಧ, ಬೇರೆ ಏನೋ ಮಾಡಕ್ ಹೋಗ್ಬಿಟ್ಟು ಸಾರ್ವಜನಿಕವಾಗಿ ಅಲ್ಲೊಂದು ನೋವುಗಳು ತಿಂತಕ್ಕಂಥದ್ದು. ಸಿಹಿ ಕೊಟ್ಟಿದ್ದಾರೆ ಅಂತ ಹೇಳಿ ಇಷ್ಟಕ್ಕೂ ತಿನ್ನೋದ, ಮಾವನಣ್ಣು ಕೊಟ್ಟಿದ್ದಾರೆ ಗುರುಗಳು ಅಂತ ಹೇಳ್ಬಿಟ್ಟು ಪಾಪ ಹೇಳ್ಬಾರ್ದು. ನೋಡಿ, ಮೀನ ಲಗ್ನ ಬೇಡ ಬೇಡ ಅಂದರೂ ಕೂಡ ನನಗೆ ಆ ಪ್ರಸಾದ ಅತ್ಯುತ್ತಮ. ಯಾರೋ ಕಾಮಾಖ್ಯ ಮೇಡಮ್ ನೆನ್ಸ್ಕೋಬೇಕು, ವಿಜಯ ಮೇಡಮ್ನ ನೀವು ತಗೋಬೇಕು ಗುರುಜಿ ಅಂತ. ಇನ್ನೊಬ್ರು ನನ್ನ ಮಂಜುನಾಥ್ ಸರ್, ರಾಘವೇಂದ್ರರು, ಈ ತರ ಇನ್ನೊಬ್ರು ಕಾಮಾಕ್ಷಿ ಪ್ರಸಾದ, ಇನ್ನೊಬ್ರು ಮಂತ್ರಾಲಯ ಪ್ರಸಾದ, ಇನ್ನೊಬ್ರು ತಿರುವಣ್ಣಾಮಲೈ ಪ್ರಸಾದ. ನೋಡಿ, ಹುಡ್ಕೊಂಡು ಬರ್ತಕ್ಕಂಥದ್ದು. ಅದರಲ್ಲೇ ಅರ್ಥ ಮಾಡ್ಕೋಬೇಕು, ಪ್ರಸಾದ ಹುಡ್ಕೊಂಡು ಬರುತ್ತೆ, ಹೆಂಡ ಕೂಡ ಹುಡ್ಕೊಂಡು ಬರುತ್ತೆ, ಜೂಜು ಹುಡ್ಕೊಂಡು ಬರುತ್ತೆ. ಮಕ್ಕಳೇ ನೆನಪಿಟ್ಕೊಳ್ಳಿ, ಕೆಟ್ಟದ್ದು ಹುಡ್ಕೊಂಡು ಬರುತ್ತೆ ನಮ್ಮ ಗ್ರಹಗತಿಗಳಿಗೆ ತಕ್ಕಂತೆ. ಈಗ ಈ ಒಂದು 80 ದಿನ ಇದೆಯಲ್ಲ, ಎಸ್ಪೆಷಲಿ ಈ ಒಂದು 30, 60 ದಿನ, ಒನ್ ಆಫ್ ದ ಫ್ಯಾಂಟಾಸ್ಟಿಕ್. ಇನ್ನು ಒಂದು 50 ದಿನ ಇದೆ. ಕರೆಕ್ಟಾಗಿ ಮೀನ ಲಗ್ನ ಬಳಸ್ಕೊಳ್ತಕ್ಕಂಥದ್ದು ಮಾಡಿ, ದೈವವೇ ನಿಮಗೆ ನಿಂತು ದಾರಿ ತೋರಿಸ್ತಕ್ಕಂಥದ್ದು ಆಗುತ್ತೆ.